Hello all, welcome to Creative IAS Academy. This is Lohit Kumar R here. ಈಗಾಗಲೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮನ್ನು ಅಕ್ಟೋಬರ್ 3, 2024ರಂದು ನಡೆಸಲು ಯೋಜಿಸಲಾಗಿದೆ. ಸೊ ಈ ಒಂದು ಎಕ್ಸಾಮ್ಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಹೊಸದಾಗಿರ್ತಕ್ಕಂಥ ಇನಿಷಿಯೇಟಿವ್ ಟಾಪ್ 1000 MCQsಗಳನ್ನು ನಾವು ಚರ್ಚೆ ಮಾಡಲಿದ್ದೇವೆ. ನೋಡಿ, ನಾವು ಚರ್ಚೆ ಮಾಡ್ತಕ್ಕಂಥ 1000 MCQsಗಳ ಏನು ಸೀರೀಸ್ ಏನಿದಾವಲ್ಲ, ಇವು PSI ಎಕ್ಸಾಮ್ ಜೊತೆಗೆ ಇತರೆ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ಫುಲ್ ಆಗಲಿದೆ. ನೋಡಿ, ಮೊದಲನೇ ಕ್ಲಾಸಲ್ಲಿ 545 ಈ ಹಿಂದೆ ಎಕ್ಸಾಮ್ ನಡೆದಿತ್ತಲ್ವ, ಎಕ್ಸಾಮ್ ನಡೆದಿತ್ತವಲ್ಲ, ಅದರ ಪ್ರಶ್ನೆಗಳ ಕುರಿತಾಗಿ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಯಾವ ರೀತಿಯಾಗಿ ಓದಬೇಕು ಅನ್ನೋದು ಕೂಡ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಮೊದಲನೇ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ, ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಗ್ನಿ ಪ್ರೈಮ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇಲ್ಲಿ 2 ಪಾಯಿಂಟ್ ತಿಳ್ಕೊಳ್ಳಿ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂತೇಳಿ ಒಂದು ಮಿಸೈಲ್ ಬಂತು, ಅದೇ ರೀತಿಯಾಗಿ ಕ್ರೂಸ್ ಮಿಸೈಲ್ ಅಂತಲೂ ಕೂಡ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಮಿಸೈಲ್ ಇದೆ. ಇವೆರಡರ ನಡುವೆ ಇರ್ತಕ್ಕಂಥ ಡಿಫ್ರೆನ್ಸನ್ನು ಯೂಟ್ಯೂಬ್ ಚಾನಲ್, ನಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನೋಡಿ, ಪ್ರತಿ ಬಾರಿ DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಮತ್ತು ಇಸ್ರೋ ಬಗ್ಗೆ ಪ್ರತಿ ಬಾರಿನೂ ಕೂಡ ಪ್ರಶ್ನೆಗಳು ಬರ್ತಾನೆ ಇದ್ದಾವೆ. ಎಸ್ಪೆಷಲಾಗಿ ಪೊಲೀಸ್ ರಿಲೇಟೆಡ್ ಆಗಿರ್ತಕ್ಕಂಥ ಯಾವುದೇ ಎಕ್ಸಾಮ್ ಆಗಿರಲಿ, ಇವೆರಡು ಸಂಸ್ಥೆಗಳಿಂದ ಪ್ರಶ್ನೆಗಳು ಬಂದೇ ಬರ್ತವೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಮುಂದುವರೆದಂತೆ ಇಲ್ಲಿ ನ್ಯಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಸ್ ಟಿಟೋ ಮತ್ತು ಅಬ್ದುಲ್ ನಾಸೆರ್ ಅಂತಕ್ಕಂಥ 3 ವ್ಯಕ್ತಿಗಳು ಮತ್ತು ಇತರ 120 ರಾಷ್ಟ್ರಗಳು ಸೇರಿಕೊಂಡು ನಾಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕೆ ಸ್ಥಾಪನೆ ಮಾಡಿದ್ರು ಅಂದರೆ, ಆ ಸಂದರ್ಭದಲ್ಲಿ ಸೋಷಲಿಸ್ಟ್ ಬ್ಲಾಕ್ ಮತ್ತು ಕಮ್ಯುನಿಸ್ಟ್ ಬ್ಲಾಕ್ ಅಂತ 2 ರೀತಿಯಾಗಿರ್ತಕ್ಕಂಥ ಬ್ಲಾಕ್ ಇತ್ತು. ಇವೆರಡು ರಾಷ್ಟ್ರಗಳ ನಡುವೆ ಅಥವಾ 2 ಗುಂಪುಗಳ ನಡುವೆ ಕೋಲ್ಡ್ ವಾರ್ ಅಂತಕ್ಕಂಥದ್ದು ನಡೀತಾ ಇತ್ತು. ಇದರ ವಿರುದ್ಧವಾಗಿ ನಾಮ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಭಾರತ ಮತ್ತು ಇತರೆ ರಾಷ್ಟ್ರಗಳು ಸ್ಥಾಪನೆ ಮಾಡ್ತಾರೆ. ಅದರಲ್ಲಿ ಗಮಾಲ್ ಅಬ್ದುಲ್ ನಾಸಿರ್ ಅವರು ಕೂಡ ಸೇರಿಕೊಂಡಿರ್ತಾರೆ. ಸೊ ಈ 3 ಜನರು ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿರೋದ್ರಿಂದ ನಾಮ್ ಅಂತಕ್ಕಂಥ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಬೇಸಿಕ್ ಆಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ಇಲ್ಲಿ 2 ಪಾಯಿಂಟನ್ನು ತಾವು ನೆನ್ಪಿಟ್ಕೊಳ್ಬೇಕು. 2024ರಿಂದ ಯಾವ ರಾಷ್ಟ್ರ ಚೇರ್ಮನ್ಶಿಪ್ಪನ್ನು ಅಥವಾ ಅಧ್ಯಕ್ಷತೆಯನ್ನು ಹೊಂದ್ಕೊಂಡಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ತಾವು ಈಸಿಯಾಗಿ ಉಗಾಂಡ ಅಂತೇಳಿ ನೆನ್ಪಿಟ್ಕೊಳ್ಬೇಕು. ಇದು ಮೊದಲನೇ ಪಾಯಿಂಟ್. 2ನೇ ಪಾಯಿಂಟು, ಒಂದು ವೇಳೆ ನ್ಯಾಮ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಪ್ರಶ್ನೆಯನ್ನು ಕೇಳಿದಾಗ 1961 ಸೆಪ್ಟೆಂಬರ್ 1 ಅಂತೇಳಿ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ತುಂಬಾ ಇಂಪಾರ್ಟೆಂಟ್. ಇತ್ತೀಚೆಗೆ ನ್ಯಾಮ್ನ ಬಗ್ಗೆ ತುಂಬ ಸುದ್ದಿಯಲ್ಲಿರೋದ್ರಿಂದ ತಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಇತ್ತೀಚೆಗೆ ಒಂದು ಎಕ್ಸಾಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ನ್ಯಾಮ್ನ ಮೊದಲ ಅಧಿವೇಶನ ಅಥವಾ ಮೊದಲ ಕಾನ್ಫರೆನ್ಸ್ ಯಾವ ಪ್ರದೇಶದಲ್ಲಿ ನಡೆದಿತ್ತು ಅಂತೇಳಿ. ಯುಗೋಸ್ಲೋವಿಯಾ ಅಂತೇಳಿ ಒಂದು ದೇಶ ಬರುತ್ತೆ. ಆ ದೇಶದಲ್ಲಿ ಒಂದು ಪ್ಲೇಸ್ ಬರುತ್ತೆ, ಅದನ್ನು ಬೆಲಗ್ರೇಡ್ ಅಂತ ಕರಿತೀವಿ. ರೈಟ್, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇತ್ತೀಚೆಗೆ ಇದನ್ನು ಕೇಳಿದ್ರು, ಆದುದರಿಂದ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಮುಂದುವರೆದಂತೆ ಎಗೇನ್ ಮತ್ತೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಸಿಟ್ರಿಕ್ ಅಂದ ತಕ್ಷಣ ನೀವು ಡೈರೆಕ್ಟಾಗಿ ಬಂದುಬಿಡಿ. ಕಿತ್ತಳೆ ಹಣ್ಣು ಅಥವಾ ನಿಂಬೆ ಅಥವಾ ಲೆಮನ್ ಅಂತಲೂ ಕೂಡ ಕರಿತೀವಿ. ಸೊ ಹುಳಿಯನ್ನು ಹೊಂದಿರತಕ್ಕಂಥ ಎಲ್ಲ ರೀತಿಯಾಗಿರ್ತಕ್ಕಂಥ ಹಣ್ಣುಗಳಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಇದು ಮೊದಲನೇ ಪಾಯಿಂಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ನೋಡಿ, ಮೊದಲನೇದಕ್ಕೆ ಸಿ ಅಂತ ಆನ್ಸರ್ ನಿಮಗೆ ಗೊತ್ತಾಗಿದ್ದ ತಕ್ಷಣ ನೀವು ಮೊದಲನೇ ಆಪ್ಷನನ್ನು ಮತ್ತು ಡಿ ಆಪ್ಷನನ್ನು ಈಸಿಯಾಗಿ ಎಲಿಮಿನೇಷನನ್ನು ಮಾಡ್ಬೋದು. ಲ್ಯಾಕ್ಟಿಕ್ ಆ್ಯಸಿಡ್ ಇದೆಯಲ್ಲ, ಡೈರೆಕ್ಟಾಗಿ ಬಂದುಬಿಡಿ ಮೊಸರು ಅಂತೇಳಿ ಕರಿತೀವಿ. ನೋಡಿ, ಹಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳಲ್ಲೂ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ನೋಡಿ, 2ನೇದಕ್ಕೆ ನೀವು ಈಸಿಯಾಗಿ ಡಿ ಅಂತ ಐಡೆಂಟಿಫೈ ಮಾಡಿದ ತಕ್ಷಣ ಆಪ್ಷನ್ 3 ಕೂಡ ಎಲಿಮಿನೇಷನ್ ಆಗುತ್ತೆ. ಇಲ್ಲಿ ನಿಮಗೆ ಸಿಟ್ರಿಕ್ ಆ್ಯಸಿಡ್ಡು, ಲ್ಯಾಕ್ಟಿಕ್ ಆ್ಯಸಿಡ್ಡು ಇವೆರಡು ಗೊತ್ತಿತ್ತು ಅಂದರೆ ಉಳಿದಿರ್ತಕ್ಕಂಥ ಎಲ್ಲದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ಕನ್ಕ್ಲೂಡ್ ಮಾಡ್ಕೊಳ್ಬೋದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಮುಂದುವರೆದಂತೆ ಆಕ್ಸಾಲಿಕ್ ಆ್ಯಸಿಡ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಪಾಲಕ್ ಸೊಪ್ಪು ಅಂತ ನಾವೇನು ಕರಿತೀವಲ್ವ, ಅದರಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ. ಇದು ಮೊದಲನೇ ಪಾಯಿಂಟ್. 2ನೇ ಪಾಯಿಂಟ್ ಏನು ಅಂತ ನೋಡ್ಕೊಂಡಾಗ ನೋಡಿ, ಇಲ್ಲಿ ಒಮೆಗಾ ಫ್ಯಾಟಿ 3 ಆಸಿಡ್ ಅಂತ ಕರಿತೀವಿ. ಒಮೆಗಾ ಫ್ಯಾಟಿ 3 ಆಸಿಡ್ ಅಂತಕ್ಕಂಥದ್ದು ಯಾವ ಮೂಲದಲ್ಲಿ ಇರುತ್ತೆ ಅಂತ ನೋಡ್ಕೊಂಡಾಗ ಇದನ್ನ ಫ್ಯಾಟ್ಸ್ ಸೀಡ್ ಅಥವಾ ಅಗಸೆ ಬೀಜ ಅಂತಲೂ ಕೂಡ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ, ಈ ಕೆಳಗಿನ ಯಾವ ಸ್ಥಳದಲ್ಲಿ 2023ನೇ ಸಾಲಿನ G7 ಶೃಂಗಸಭೆ ಜರುಗಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ರೈಟ್ ಆನ್ಸರ್ ಈಸ್ ಜಪಾನ್ ದೇಶದ ಹಿರೋಶಿಮಾ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಬೇಕು. ನೋಡಿ, ವರ್ಲ್ಡ್ ಲೆವೆಲಲ್ಲಿ ಅಥವಾ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮಲ್ಲಿ G7 ಅಂತಕ್ಕಂತಹ ರಾಷ್ಟ್ರ ಜೊತೆಗೆ G20 ಅಂತಕ್ಕಂಥ ರಾಷ್ಟ್ರ
ರೈಟ್. G20 ಅಂತಕ್ಕಂಥ ರಾಷ್ಟ್ರಗಳ ಗುಂಪು, G7 ಅಂತಕ್ಕಂಥ ರಾಷ್ಟ್ರಗಳ ಗುಂಪು, ಇತ್ತೀಚೆಗೆ ನಡೆದಿರ್ತಕ್ಕಂಥ ಕ್ವಾಡ್ ಅಂತಕ್ಕಂಥ ಸಮ್ಮಿಟ್ಟು ಯಾವ ಪ್ರದೇಶದಲ್ಲಿ ನಡೆದಿದ್ದಾವೆ. ಇದರ ಜೊತೆಗೆ ಆಸಿಯಾನ್ ಕೂಡ ಸೇರ್ಕೊಳ್ಬೋದು ನೀವು. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತಲೂ ಕೂಡ ಕರೆಯಲಾಗುತ್ತೆ. ಇದರ ಜೊತೆಗೆ ನಿಮಗೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇವೆಲ್ಲ ಸಂಸ್ಥೆಗಳ ಇತ್ತೀಚಿನ ಒಂದು ಕಾನ್ಫರೆನ್ಸ್ ಎಲ್ಲೆಲ್ಲಿ ನಡೆದಿದೆ ಅಂತ ಒಂದು ಬಾರಿ ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಹಿರೋಶಿಮಾ ಅಂತ ಕರೆಯಲಾಗುತ್ತೆ. ಮುಂದುವರೆದಂತೆ ಈ ಕೆಳಗಿನ ಯಾವ ಔಷಧಿಯನ್ನು ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೋಡಿಯಂ ಪೆಂಟೋಥಾಲ್ ಅಂತ ಹೇಳಿದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ನೀವೆಲ್ಲ ಅಬ್ಸರ್ವ್ ಮಾಡ್ಕೊಳ್ಬೋದು, ನಾರ್ಕೋ ಪರೀಕ್ಷೆ, ನಾರ್ಕೋ ಟೆಕ್ಸ್ಟ್ ಮಾಡಿದ್ರು ಅಂತೇಳಿ ಕೂಡ ಕರಿತಾ ಇರ್ತಾರೆ. ಸೋಡಿಯಂ ಪೆಂಟೋಥಾಲ್ ಅಂತೇಳಿ ಕರಿತೇವೆ, ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಮುಂದುವರೆದಂತೆ ಇತ್ತೀಚೆಗೆ COP28 ಶೃಂಗಸಭೆ ಎಲ್ಲಿ ಜರುಗಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ದುಬೈ ಅಂತೇಳಿ ಕರಿತೇವೆ. ನಿಮಗೆಲ್ಲ ಗೊತ್ತಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥ ಒಂದು ದೇಶ ಇದೆ. ಈ ದೇಶದಲ್ಲಿ ಕಂಡುಬರುತ್ತೆ ದುಬೈ ಅಂತಕ್ಕಂಥದ್ದು. ಇಲ್ಲಿ ಸುಮಾರು ರೀತಿಯಾಗಿರ್ತಕ್ಕಂಥ ಪ್ಲೆಡ್ಜನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಒಂದು ಪ್ಲೆಡ್ಜ್, ಅದರಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಅಂತಲೂ ಕೂಡ ಕರೆಯಲಾಗುತ್ತೆ. ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ವಾಸ್ ಇನಿಷಿಯೇಟೆಡ್ ಆರ್ ಇಂಟ್ರೊಡ್ಯೂಸ್ಡ್ ಇನ್ ದ ವಿಚ್ ಆರ್ಗನೈಸೇಷನ್ ಅಥವಾ ವಿಚ್ ಕಾನ್ಫರೆನ್ಸ್ ಅಂತಲೂ ಕೂಡ ಪ್ರಶ್ನೆ ಕೇಳ್ಬೋದು. ಇಟ್ ಈಸ್ ನನ್ ಅದರ್ ದ್ಯಾನ್ COP28 ಅಂತೇಳಿ ಕರಿತೀವಿ, ಅಥವಾ UAEಯಲ್ಲಿ ನಡೆದಿರ್ತಕ್ಕಂಥ ಕಾನ್ಫರೆನ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಮಾಹಿತಿಯನ್ನು ಸರಿಯಾಗಿ ತಿಳ್ಕೊಳ್ಳಿ. ರಾಮ್ ನಾರಾಯಣ್ ಅಗರ್ವಾಲ್ ಅವರಿಗೆ ನಾವು ಫಾದರ್ ಆಫ್ ಅಗ್ನಿ ಮಿಸೈಲ್ಸ್ ಇನ್ ಇಂಡಿಯಾ ಅಂತ ಕರಿತೇವೆ. ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಸಹ ಗೌರವಿಸಲಾಗಿದೆ. ಏನಕ್ಕೆ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಇವರು ತೀರ್ಕೊಂಡ್ರು, ಆದುದರಿಂದ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸುದ್ದಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು, ಪರ್ಸನಾಲಿಟಿ ಇನ್ ನ್ಯೂಸ್ ಅಂತಲೂ ಕೂಡ ನಿಮಗೆ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಇದೆ. ನೋಡಿ, COP28 ನಾವೇನು ಡಿಸ್ಕಸ್ ಮಾಡಿದ್ವಲ್ಲ, UAE ರಾಷ್ಟ್ರದಲ್ಲಿ ನಡೀತು ಅಂತ. ಇಲ್ಲಿ ಕೆಲವೊಂದು ಇನಿಷಿಯೇಟಿವ್ಸ್ಗಳನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ನೋಡಿ, ದ ಗ್ಲೋಬಲ್ ರಿವರ್ ಸಿಟಿ ಅಲಿಯನ್ಸನ್ನು ಇನಿಷಿಯೇಟಿವನ್ನು ತೆಗೆದುಕೊಳ್ಳಲಾಗಿತ್ತು. ಸೊ ಈ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದು ಯಾರು ಅಂತ ನೋಡ್ಕೊಂಡಾಗ NMCG ಅಂತೇಳಿ ನೆನ್ಪಿಟ್ಕೊಳ್ಬೇಕು. ರೈಟ್, ಏನಿದೆ NMCG ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಪ್ರಾಜೆಕ್ಟ್ ಅಂತೇಳಿ ಕರಿತೀವಲ್ಲ, ಈ ಒಂದು ಪ್ರಾಜೆಕ್ಟು ಈ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿದೆ. ನಂತರದಲ್ಲಿ G7 ರಾಷ್ಟ್ರಗಳು ಏನೇ ನಾವು ಡಿಸ್ಕಸ್ ಮಾಡಿದ್ವಲ್ಲ, ದ ಕ್ಲೈಮೇಟ್ ಹಬ್ ಅಂತಕ್ಕಂಥ ಒಂದು ಇನಿಷಿಯೇಟಿವನ್ನು ತೆಗೆದುಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಥರ್ಡ್ ಒನ್ ನೋಡ್ಕೊಳ್ತಾ ಹೋಗೋಣ. ಇದನ್ನು ಏನಂತ ಕರಿತೀವಿ ಅಂದರೆ ಗ್ಲೋಬಲ್ ಕೂಲಿಂಗ್ ವಾಚ್ ರಿಪೋರ್ಟ್ ಅಂತ ಕರಿತೀವಿ. ಸಿಂಪಲ್ ಆಗಿ ಗ್ಲೋಬಲ್ ಕೂಲಿಂಗ್ ವಾಚ್ ರಿಪೋರ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ ನೋಡ್ಕೊಂಡಾಗ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಇದರ ಧ್ಯೇಯವಾಕ್ಯ ಏನು ಅಂತ ನೋಡ್ಕೊಂಡಾಗ ಕೀಪಿಂಗ್ ಇಟ್ ಚಿಲ್ ಅಂತೇಳಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಈ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇದನ್ನು ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳುವಂಥ ಚಾನ್ಸ್ ಇದೆ, ಅಥವಾ ಅರೇಂಜ್ ದಿ ಫಾಲೋಯಿಂಗ್ ಅಂತಕ್ಕಂಥ ಕ್ವಶನ್ಸ್ಗಳಲ್ಲೂ ಕೇಳುವಂಥ ಚಾನ್ಸ್ ಇದೆ. ಮುಂದಿನ ಪ್ರಶ್ನೆ ಅಬ್ಸರ್ವ್ ಮಾಡ್ಕೊಳ್ಳಿ. ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇದು ಯಾವುದರ ವಿಧವಾಗಿದೆ ಅಥವಾ ಯಾವುದರ ತಳಿ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತ ನೋಡ್ಕೊಂಡಾಗ ಕಾರ್ನ್ ಅಥವಾ ಮೆಕ್ಕೆಜೋಳ ಅಂತ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತೇಳಿ ಕರಿತೀವಿ. ಓಕೆ, ICAR ಅಂತೇಳಿ ಕರಿತೀವಿ. ಇದು ಅಗ್ರಿಕಲ್ಚರಲ್ಗೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದಲ್ಲಿ ರಿಸರ್ಚನ್ನು ಮಾಡುತ್ತೆ. ರೈಟ್, ಸಂಶೋಧನೆಯನ್ನು ಮಾಡುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ದೆಹಲಿಯಲ್ಲಿ ಲೊಕೇಟ್ ಆಗಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಇದು, ಒಂದು ಆರ್ಗನೈಸೇಷನ್. ಇದು ಹೊಸದಾಗಿರ್ತಕ್ಕಂಥ ಕೆಲವೊಂದು ತಳಿಗಳನ್ನು, ಬ್ರೀಡ್ಸ್ಗಳನ್ನು ಏನು ಮಾಡುತ್ತೆ, ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡುತ್ತೆ. ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಂಗಾ 101 ರಂಜಿತ್ ಡೆಕ್ಕನ್ ಅಂತಕ್ಕಂಥದ್ದು. ಲೇಟೆಸ್ಟ್ ಆಗಿ ಬಂದಿರ್ತಕ್ಕಂಥ ಎಲ್ಲ ತಳಿಗಳನ್ನು ಕೂಡ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇದೆ. ಮುಂದುವರೆದಂತೆ ಇಲ್ಲೊಂದು ರೇಡಿಯಲ್ ಪ್ಯಾಟ್ರನ್ಸ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ನದಿ, ಅದರಲ್ಲಿರ್ತಕ್ಕಂಥ ರಿವರ್ ಬೇಸಿನ್ನು ಯಾವ ರೀತಿಯಾಗಿ ರಚನೆ ಆಗಿರುತ್ತೆ ಅಥವಾ ಯಾವ ರೀತಿಯಾಗಿ ಫ್ಲೋ ಆಗುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಅಂದರೆ ಈ ಕೆಳಗಿನ ಯಾವ ಬೆಟ್ಟ ಶ್ರೇಣಿಯು ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟ್ರನನ್ನು ರೂಪಿಸಿದೆ ಅಂತೇಳಿ ಕರಿತೀವಿ. ಅಂದರೆ ಇಲ್ಲೊಂದು ದೊಡ್ಡದಾಗಿರ್ತಕ್ಕಂಥ ಪ್ರದೇಶ ಇದೆ ಅಂದ್ಕೊಳ್ಳಿ. ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಎತ್ತರದಲ್ಲಿ ಒಂದು ಬೆಟ್ಟ ಇರುತ್ತೆ. ಈ ಬೆಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ನದಿ ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಹೋಗುತ್ತಲ್ಲ, ಇದನ್ನು ನಾವು ರೇಡಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದು ಡೆಂಡ್ರಿಯಾಟಿಕ್ ಸ್ಟೈಲ್ ಅಂತ ಬರುತ್ತೆ, ರೇಡಿಯಲ್ ಸ್ಟೈಲ್ ಅಂತ ಬರುತ್ತೆ, ಇರ್ರೆಗ್ಯುಲರ್ ಸ್ಟೈಲ್ ಅಂತ ಕೂಡ ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ರೈಟ್ ಆನ್ಸರ್ ಯಾವುದು ಅಂತ ನೋಡ್ಕೊಂಡಾಗ ಅಮರ್ಕಂಟಕ್ ಹಿಲ್ಸ್ ಅಂತೇಳಿ ಕರಿತೇವೆ. ಕಾಮೆಂಟ್ ಸೆಕ್ಷನಲ್ಲಿ ಅಮರ್ಕಂಟಕ್ ಹಿಲ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಜೊತೆಗೆ ಭಾರತದಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂತಹ ಬೆಟ್ಟ ಅಥವಾ ಹಳೆಯದಾಗಿರ್ತಕ್ಕಂಥ ಭೂಸ್ವರೂಪವನ್ನು ಹೊಂದಿರುವಂಥ ಹಿಲ್ಸ್ ಯಾವುದು ಅಂತಕ್ಕಂಥದ್ದನ್ನು
ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಮುಂದುವರೆದಂತೆ ವಿಕ್ರಮ್ ಸಾರಾಭಾಯ್ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂತಹ ಪ್ರಶ್ನೆ ಇದು. ಪ್ರಾಣ ಅಂತೇಳಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಇನೋವೇಟಿವ್ ಮತ್ತು ಯೂನಿಕ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಈ PSI ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಇದು ರಾಷ್ಟ್ರ ಮಟ್ಟದಲ್ಲಿ ಅಂದರೆ ನೇಷನ್ ವೈಸ್ ಏನಾಗ್ತಾ ಹೋಗಿರುತ್ತೆ, ಸುದ್ದಿ ಆಗ್ತಾ ಹೋಗಿರುತ್ತೆ, ರೈಟ್. ಇನ್ನೊಂದು ಪ್ರಶ್ನೆ ಇದೆ. ಈ ಕೆಳಗಿನ ಯಾವ ಸಂಸ್ಥೆಯು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಹೆಸರಿನ ರಿಪೋರ್ಟನ್ನು ಪತ್ರಿಕೆಯನ್ನು ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತಲೂ ಕೂಡ ಹೇಳಲಾಗುತ್ತೆ. IMF ಮತ್ತು ವರ್ಲ್ಡ್ ಬ್ಯಾಂಕ್ ಇದೆಯಲ್ಲ, ಇದ್ರ ಮೇಲೆ ಪ್ರತಿ ವರ್ಷವೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. IMF ಕೇವಲ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ನ ಪ್ರೊವೈಡ್ ಮಾಡೋದಿಲ್ಲ, ಗ್ಲೋಬಲ್ ಸ್ಟೆಬಿಲಿಟಿ ರಿಪೋರ್ಟ್ ಮತ್ತು ಇತರೆ ರಿಪೋರ್ಟ್ಸ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೊ IMF ಮತ್ತು ವರ್ಲ್ಡ್ ಬ್ಯಾಂಕನ್ನು ನಾವು ಏನಂತ ಕರಿತೀವಿ, ಅವಳಿ ಸಂಸ್ಥೆಗಳು ಅಥವಾ ಟ್ವಿನ್ ಆರ್ಗನೈಸೇಷನ್ ಅಂತಲೂ ಕೂಡ ಕರಿತೀವಿ. ಇದು ತುಂಬ ಸರಿ ರಿಪೀಟ್ ಆಗಿದೆ ಪ್ರಶ್ನೆ, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಕರ್ನಾಟಕದ ಅರಣ್ಯ ಇಲಾಖೆಯು ಭಾರತದ ವನ್ಯಜೀವಿ ಟ್ರಸ್ಟ್ನ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ಗಮನಿಸಲು ಜಾರಿಗೆ ತಂದಿರತಕ್ಕಂಥ ವ್ಯವಸ್ಥೆ ಯಾವುದು? ನೋಡಿ, ತುಂಬಾ ಇಂಪಾರ್ಟೆಂಟು. ಕರ್ನಾಟಕ ಗೌರ್ನಮೆಂಟ್ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ನೋಡಿ, ಇದನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಡಿಪಾರ್ಟ್ಮೆಂಟ್ ಏನು ಮಾಡಿದೆ ಅಂದರೆ ಭಾರತದ ವನ್ಯಜೀವಿ ಟ್ರಸ್ಟ್ನ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ಗಮನಿಸಲು ಜಾರಿಗೆ ತಂದಿರತಕ್ಕಂಥದ್ದು ಹ್ಯಾಕ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್, ರೈಟ್. ಇದರ ಫುಲ್ ಫಾರ್ಮ್ ನೋಡಿ. ಹ್ಯಾಕ್ ಬಗ್ಗೆ ಮುಂದೆ ನಾವು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಇಲ್ಲಿ 14ನೇ ಹಣಕಾಸಿನ ಆಯೋಗವು ಈ ಕೆಳಗಿನ ಯಾವ ಅವಧಿಗೆ ತನ್ನ ವರದಿಯನ್ನು ಸಲ್ಲಿಸಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು, ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಹಣಕಾಸು ಆಯೋಗ ಅಂತಕ್ಕಂಥದ್ದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಇದನ್ನು ನಾವು ಹಣಕಾಸು ಆಯೋಗ ಸಾಂವಿಧಾನಿಕ ಸಂಸ್ಥೆ ಅಂತಲೂ ಕೂಡ ಕರೆಯಲಾಗುತ್ತೆ. 2026ರಿಂದ 2031 ಒಂದು ವಿಭಾಗ ಏನಿದೆಯಲ್ಲ, ಇದನ್ನು 16ನೇ ಹಣಕಾಸು ಆಯೋಗ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಅದೇ ರೀತಿಯಾಗಿ 2021ರಿಂದ 2026 ಒಂದು ಅವಧಿ ಇದೆಯಲ್ಲ, ಇದನ್ನು 15ನೇ ಹಣಕಾಸು ಆಯೋಗ ಅಂತಲೂ ಕೂಡ ಕನ್ಸಿಡರ್ ಮಾಡಲಾಗುತ್ತೆ. 15th ಫೈನಾನ್ಸ್ ಕಮಿಷನ್ ಅಂತ ಕರಿತೀವಿ. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು NK ಸಿಂಗ್ ಆದರೆ 16ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾವುದು ಅಂತ ನೋಡ್ಕೊಂಡಾಗ ಅರವಿಂದ್ ಪನಗಿರಿ ಅಂತ ಕರಿತೀವಿ. ಇವಿಬ್ಬರನ್ನು ಕೂಡ ಅಪಾಯಿಂಟ್ ಮಾಡೋರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತಲೂ ಕೂಡ ಹೇಳಬೇಕಾಗುತ್ತೆ. ಥೈಲ್ಯಾಂಡ್ ಅತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಮೆಂಟ್ನ ವಿಜೇತರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂತಹ ಉತ್ತರ ಇದು. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಬೇಕು ಸರಿಯಾಗಿ. ಅವರು ಥೈಲ್ಯಾಂಡ್ ಅತಿಥೇಯ ರಾಷ್ಟ್ರವಾಗಿದ್ದ, ಅಂದರೆ ಕಿಂಗ್ಸ್ ಕಪ್ ನಡೆದಿರುವಂಥದ್ದು ಥೈಲ್ಯಾಂಡ್ನಲ್ಲಿ. ಇಲ್ಲಿ ಗೆದ್ದಿರ್ತಕ್ಕಂಥ ರಾಷ್ಟ್ರ ಯಾವುದು? ಇರಾಕ್. ಕಿಂಗ್ಸ್ ಕಪ್ ನೆನ್ಪಿಟ್ಕೊಳ್ಳಿ, ಫುಟ್ಬಾಲ್ ಟೂರ್ನಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ಇಲ್ಲೇ ನಿಮಗೆ 3 ಅಥವಾ 4 ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳುವಂಥ ಚಾನ್ಸಸ್ ಇದೆ. ವಿಶ್ವಕಪ್ ಹಾಕಿ ಟೂರ್ನಮೆಂಟ್ 2023ರಲ್ಲಿ ಭಾರತದ ಸ್ಥಾನ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ, 9ನೇ ಸ್ಥಾನವನ್ನು ಹೊಂದಿದೆ ಭಾರತ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯವಾಗಿ ಉಚಿತ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶ ಕಲ್ಪಿಸಲು ಆರೋಗ್ಯದ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ರಾಜಸ್ಥಾನ್ ಆಗ್ತಾ ಹೋಗುತ್ತೆ. ನೋಡಿ, ಆರ್ಕ್ ಸಿಸ್ಟಮ್ ಬಗ್ಗೆ ನಾವು ಈಗ ಡಿಸ್ಕಸ್ ಮಾಡಿದ್ವಲ್ಲ, ಅದರ ಫುಲ್ ಫಾರ್ಮ್ ನೋಡ್ಕೊಳ್ಳಿ. ಹಾಸ್ಟೈಲ್ ಆಕ್ಟಿವಿಟಿ ವಾಚ್ ಕರ್ನಲ್ ಅಂತೇಳಿ ಕರೀತಾರೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನ ಯಾವ ಖನಿಜದ ಆಕ್ಸೈಡ್ ಮಡಿಕೆಗಳಿಗೆ ನೇರಳೆ ಬಣ್ಣವನ್ನು ನೀಡುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಸ್ವಲ್ಪ ಪ್ರಶ್ನೆ ಬ್ಲರ್ ಆಗಿದೆ, ಆದರೂ ಕೂಡ ಸರಿಯಾಗಿರತಕ್ಕಂಥ ಉತ್ತರವನ್ನು ಹೇಳ್ತೀನಿ. ಮ್ಯಾಂಗನೀಸ್ ಆಕ್ಸೈಡ್ ಅಂತ ಏನಿದೆಯಲ್ಲ, ರೈಟ್, ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತಾ ಹೋಗುತ್ತೆ. ಈ ಕೆಳಗಿನ ಯಾವ ಖನಿಜದ ಆಕ್ಸೈಡ್ ಮಡಿಕೆಗಳಿಗೆ ನೇರಳೆ ಬಣ್ಣವನ್ನು ನೀಡುತ್ತದೆ ಅಂತ ಕೇಳಿರೋದ್ರಿಂದ ಮ್ಯಾಂಗನೀಸ್ ಆಕ್ಸೈಡ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ರಕ್ತದ ಗುಂಪಿನ ವರ್ಗೀಕರಣವನ್ನು ಯಾರು ನೀಡಿದರು ಅಂತ ಪ್ರಶ್ನೆ ಕೇಳಿದ್ದಾರೆ. ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅಂತ ಕೂಡ ಕರೆಯಲಾಗುತ್ತೆ. ಸುಮಾರು ಬಾರಿ ಈ ಪ್ರಶ್ನೆ ರಿಪೀಟ್ ಆಗಿದೆ, ಆದುದರಿಂದ ಈ ಪ್ರಶ್ನೆಯನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಕಾರ್ಲ್ ಲ್ಯಾಂಡ್ ಸ್ಟ್ಯಾನರ್ ಅಂತಲೂ ಕೂಡ ಕರಿತೇವೆ. ಕಂಪ್ಯೂಟರ್ ಮೌಸನ್ನು ಕಂಡುಹಿಡಿದವರು ಯಾರು ಅಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ನೀವು ನೋಡಿದ ತಕ್ಷಣ ಇದನ್ನು ಹೇಳ್ಬೋದು. ಡಗ್ಲಾಸ್ ಕಾರ್ಲ್ ಇಂಗಲ್ಬರ್ಡ್ ಅಂತಲೂ ಕೂಡ ಕರಿತೀವಿ. ಡಗ್ಲಾಸ್ ಕಾರ್ಲ್ ಇಂಗಲ್ಬರ್ಡ್ ಅಂತ ಕರಿತೇವೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಎಥರ್ನೆಟ್ ವ್ಯವಸ್ಥೆಯು ಈ ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ.
ಬಸ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ. ನೋಡಿ, ನೀವೆಲ್ಲ ಕೇಳಿರ್ಬೋದು ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತೇಳಿ ನಾವು USB-ಗೆ ಕರೆಯಲಾಗ್ತಾ ಹೋಗುತ್ತೆ. ಯೂನಿವರ್ಸಲ್ ಸೀರಿಯಲ್ ಬಸ್, ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ, ಗಮನಿಸಿ. ಫೈಬರ್ನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದುಕೊಂಡು ಹೋಗುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಫೈಬರ್ನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದುಕೊಳ್ಳುವುದಕ್ಕೆ ಕ್ಷೀಣಿಸುವಿಕೆ ಅಂತೇಳಿ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ. 1967ರಲ್ಲಿ ಕುವೆಂಪು ಅವರು ಈ ಕೆಳಗಿನ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಗಿದೆ ಅಂತ ನೋಡ್ಕೊಂಡಾಗ ಶ್ರೀರಾಮಾಯಣ ದರ್ಶನಂ. ನೆನ್ಪಿಟ್ಕೊಳ್ಳಿ. ಒಟ್ಟು ಟೋಟಲ್ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರೋರ ಸಂಖ್ಯೆನ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಯಾವ ವರ್ಷದಲ್ಲಿ ಪಡೆದುಕೊಂಡಿದ್ದಾರೆ ಅದನ್ನು ಕೂಡ ಗ್ಲಾನ್ಸ್ ಮಾಡ್ಕೊಳ್ಳಿ. ಯಾವ ಪುಸ್ತಕಕ್ಕೆ ಪಡೆದುಕೊಂಡಿದ್ದಾರೆ ಅದನ್ನು ಒಂದು ಬಾರಿ ನೋಡ್ಕೊಳ್ಳಿ. ಪ್ರಶ್ನೆಗಳು ಬರುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಈ ರೀತಿಯಾಗಿ ತಾವು ರಿವೈಸ್ ಮಾಡಬೇಕಾಗುತ್ತೆ. ಮಾನವನ ಹೃದಯದ ಪೇಸ್ ಮೇಕರ್ ಇದನ್ನು ಏನೆಂದು ಕರೆಯುತ್ತಾರೆ ಅಥವಾ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇನ್ಫ್ಲುಯೆನ್ಸನ್ನು ನೀಡಲಾಗುತ್ತೆ ಅಂತ ನೋಡ್ಕೊಂಡಾಗ ಸೈನೋ ಏಟ್ರಿಯಲ್ ನೋಡ್ ಅಂತಲೂ ಕೂಡ ಕರೆಯಲಾಗುತ್ತೆ ಪೇಸ್ ಮೇಕರನ್ನು. ಸುಸೈಡ್ ಬ್ಯಾಗ್ಸ್ ಎಂದು ಕರೆಯಲ್ಪಡುವ ಪ್ರಾಣಿಕೋಶದ ಈ ಭಾಗ ಯಾವುದು ಅಂತೇಳಿ ಕರೀತಿದ್ದಾರೆ. ಅಲ್ಲಿ ಲೈಸೋಸೋಮ್ ಇಸ್ ದ ರೈಟ್ ಆನ್ಸರ್ ಅಂತೇಳಿ ಕರಿತೀವಿ. ಇದನ್ನು ಆತ್ಮಹತ್ಯಾ ಸಂಚಿ ಅಂತಲೂ ಕೂಡ ಕರೆಯಲಾಗುತ್ತೆ. ಲೈಸೋಸೋಮ್ಸ್ಗಳನ್ನು ಆತ್ಮಹತ್ಯಾ ಸಂಚಿ ಅಂತಲೂ ಕರೆಯಲಾಗುತ್ತೆ. ನಿಮಗೆ ಬಯಾಲಜಿಯಲ್ಲಿ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ, ಪ್ರಶ್ನೆಗಳನ್ನು ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ. ರೈಟ್. ಜೀವಕೋಶಗಳಲ್ಲಿ ಬರ್ತಕ್ಕಂಥ ಇತರೆ ಆರ್ಗಾನ್ಸ್ಗಳು ಮೈಟೋಕಾಂಡ್ರಿಯಾಸ್ಗಳಾಗಿರ್ಬೋದು, ಕೋಶ ಪೊರೆ, ಸೈಟೋಪ್ಲಾಸಮ್, ಕೋಶ ದ್ರವ್ಯ, ಈ ರೀತಿಯಾಗಿರ್ತಕ್ಕಂಥ ಅನಾಲಿಸಿಸನ್ನು ತಾವು ಮಾಡಬೇಕಾಗುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಬೋನಾಳ್ ಪಕ್ಷಿಧಾಮವು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿದೆ ಅಂತ ನೋಡಿ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಯಾದಗಿರಿ ಡಿಸ್ಟಿಕ್ಕಲ್ಲಿ ಕಂಡುಬರುತ್ತೆ ನೋಡಿ. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಲ್ಲಿ ಅತಿ ಕೆಳಮಟ್ಟದಲ್ಲಿರ್ತಕ್ಕಂಥ ಜಿಲ್ಲೆ ಯಾದಗಿರಿ. ನೆನ್ಪಿಟ್ಕೊಳ್ಳಿ. ಇದರ ಜೊತೆಗೆ ರಾಯಚೂರು ಜಿಲ್ಲೆನೂ ಕೂಡ ಸೇರಿಕೊಂಡಿದೆ. ಇಲಾನ್ ಮಸ್ಕ್ ರವರು ಮಂಗಳ ಗ್ರಹಕ್ಕೆ ಕಳುಹಿಸಲು ಸಿದ್ಧಪಡಿಸುತ್ತಿರುವ ಪುನರ್ಬಳಕೆಯ ಗಗನಯಾನ್ ವ್ಯವಸ್ಥೆ ಯಾವುದು ಅಂತ ಕೇಳಿದ್ದಾರೆ ನೋಡಿ. ದ ರೈಟ್ ಆನ್ಸರ್ ವಿಲ್ ಬಿ ಸ್ಟಾರ್ಶಿಪ್ ಅಂತೇಳಿ ಕರೆಯಲಾಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಮುಂದುವರೆದಂತೆ ನೋಡಿ, ಇಲಾನ್ ಮಸ್ಕಿಗೆ ಸಂಬಂಧಪಟ್ಟಂತೆ, ನಾಸಾ ಸಂಬಂಧಪಟ್ಟಂತೆ, ಇಸ್ರೋ, DRDO ಇವು ತುಂಬ ಹಾಟ್ ಟಾಪಿಕ್ಗಳು, ಹಬ್ ಆಗಿರ್ತಕ್ಕಂಥವು. ಇದ್ರ ಬಗ್ಗೆ ತಾವು ಗಮನ ಹರಿಸಲೇಬೇಕು. ಮಧ್ಯಯುಗದ ವಿಶ್ವದ ಅತ್ಯಂತ ದೊಡ್ಡ ಪಿರಂಗಿ ಮಲ್ಲಿಕಿ ಮೈದಾನ್ ಯಾವ ಪ್ರದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಮಿಡಲ್ ಹಿಸ್ಟ್ರಿ ಅಥವಾ ಮೆಡಿವಲ್ ಹಿಸ್ಟ್ರಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ವಿಭಾಗ ಯಾವುದು ಅಂತ ನೋಡ್ಕೊಂಡಾಗ ಒಂದು ವಿಜಯನಗರ ಎಂಪೈರ್, ಇನ್ನೊಂದು ಬಹುಮನಿ ಸುಲ್ತಾನೇಸ್ ಮತ್ತು ಒಡೆಯರ ಸಾಮ್ರಾಜ್ಯ. ರೈಟ್. ಒಡೆಯಾಸ್ ಅಂತಲೂ ಕೂಡ ಕರಿತೇವೆ. ಈ 3 ರೀತಿಯಾಗಿರ್ತಕ್ಕಂಥ ಸಾಮ್ರಾಜ್ಯದ ಬಗ್ಗೆ ನೀವು ಮೆಡಿವಲ್ ಹಿಸ್ಟ್ರಿಯನ್ನು ಓದುವಂಥ ಸಂದರ್ಭದಲ್ಲಿ ಗ್ಲಾನ್ಸ್ ಮಾಡ್ಕೊಳ್ಬೇಕು. ಇದರ ಜೊತೆಗೆ ನೀವು ಮೊಘಲ್ಸ್ ಮತ್ತು ಡೆಲ್ಲಿ ಸುಲ್ತಾನೇಟ್ ಬಗ್ಗೆನೂ ಕೂಡ ನೋಡ್ಕೊಂಡಿರಬೇಕು. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಬಹುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ರಾಜ್ಯಸಭೆಗೆ 12 ಜನ ಸದಸ್ಯರೇನಿದ್ದಾರಲ್ಲ, ಅಲ್ಲೇ 12 ಮೆಂಬರ್ಸ್ಗಳನ್ನು ರಾಷ್ಟ್ರಪತಿಯವರು ರಾಜ್ಯಸಭೆಗೆ ನಾಮನಿರ್ದೇಶನವನ್ನು ಮಾಡ್ತಕ್ಕಂತಹ ಒಂದು ಪವರನ್ನು ಹೊಂದಿದ್ದಾರೆ. ಇದು ಮೊದಲನೇ ಪಾಯಿಂಟ್. ರಾಜ್ಯಸಭೆಗೆ ನಾಮನಿರ್ದೇಶನವನ್ನು ಮಾಡ್ತಕ್ಕಂಥ ಒಂದು ಸ್ಪೆಷಲ್ ಪ್ರಾವಿಷನ್ ಇದೆಯಲ್ಲ, ಇದನ್ನು ಯಾವ ದೇಶದಿಂದ ಬಾರೋ ಮಾಡಿದ್ದೀವಿ ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ಯಾಕೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒಂದು ಬಾರಿ ರಿವೈಸ್ ಆಗ್ತಾ ಹೋಗುತ್ತೆ. ಪಟ್ಟಿ 1 ಮತ್ತು 2 ಸರಿಯಾಗಿರ್ತಕ್ಕಂಥ ಉತ್ತರದ ಮುಖಾಂತರವಾಗಿ ನಾವು ಜೋಡಿಸ್ಕೊಳ್ತಾ ಹೋಗಬೇಕು. ಅನುಚ್ಛೇದ 233 ಏನಿದೆಯಲ್ಲ, ಸೊ ಇಟ್ ವಾಸ್ ಬಿಲಾಂಗ್ ಟು ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ರೈಟ್. ಇದು KSಗೂ ಕೇಳಿರ್ತಕ್ಕಂತಹ ಪ್ರಶ್ನೆ. 2020ರಲ್ಲಿ KSಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಅನುಚ್ಛೇದ 235 ಅಧೀನ ಕೋರ್ಟುಗಳ ಮೇಲೆ ನಿಯಂತ್ರಣ ಅಂತೇಳಿದೆ. ಇದು ಕೂಡ ಸರಿಯಾಗಿದೆ. ಅಧೀನ ಕೋರ್ಟುಗಳು ಅಂದರೆ ಇಂಗ್ಲೀಷಲ್ಲಿ ನಾವು ಸಬಾರ್ಡಿನೇಟ್ ಕೋರ್ಟ್ಸ್ ಅಂತ ಕರಿತೀವಿ. ಅನುಚ್ಛೇದ 227 ರಾಜ್ಯದ ಎಲ್ಲ ಕೋರ್ಟುಗಳ ಮೇಲ್ವಿಚಾರಣೆಯ ಕುರಿತು ಉಚ್ಚ ನ್ಯಾಯಾಲಯಕ್ಕಿರ್ತಕ್ಕಂತಹ ಅಧಿಕಾರ. ಇದು ಕೂಡ ಸರಿಯಾಗಿದೆ. ಅನುಚ್ಛೇದ 226 ಕೆಲವು ಪ್ರಕಾರದ ರಿಟ್ಗಳನ್ನು ಜಾರಿಗೊಳಿಸುವ ಉಚ್ಚ ನ್ಯಾಯಾಲಯದಲ್ಲಿರುವಂಥ ಅಧಿಕಾರ. ನೋಡಿ, 4ನೇ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಹಿಯರ್ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೈಸ್ವಾಮಿ ಅಯ್ಯಂಗಾರ್ ರವರಿಗೆ ಸಂಬಂಧಿಸಿದೆ? ವೀಣಾ ಅಂತೇಳಿ ಒಂದು ನುಡಿ ಇದೆ, ಒಂದು ನುಡಿ ವಾದ್ಯ ಇದೆ ನೋಡಿ. ರೈಟ್. ಇದನ್ನು ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ನಾವು ಅಬ್ಸರ್ವ್ ಮಾಡ್ಬೋದಾಗುತ್ತೆ. ಮುಂದಿನ ಪ್ರಶ್ನೆಗಳಲ್ಲಿ ತಪ್ಪಾಗಿರ್ತಕ್ಕಂಥದ್ದು ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ KE ಎಕ್ಸಾಮಲ್ಲಿ ಸರಿಯಾಗಿರೋದನ್ನು ಕೂಡ ಕೇಳ್ತಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಾಂಗ್ಲಿ ಅರೇಂಜ್ಡ್ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ. ಇತ್ತೀಚೆಗೆ ಕುಡಿಯುವ ನೀರು ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು BMTC ಏನು ಎಕ್ಸಾಮ್ಸ್ಗಳು ನಡೆದ್ವಲ್ಲ, ಅದರಲ್ಲೂ ಕೂಡ ರಾಂಗ್ ಆಗಿರ್ತಕ್ಕಂಥ ಆಪ್ಷನ್ ಯಾವುದು ಅಂತ ಐಡೆಂಟಿಫೈ ಮಾಡಿ ಅಂತ ಸರಿಸುಮಾರು 3 ಪ್ರಶ್ನೆಯನ್ನು ಕೇಳಿದರು. ಯಾರೆಲ್ಲ PSA ಎಕ್ಸಾಮ್ಸ್ಗಳನ್ನು
ಪೇಪರನ್ನು ಬರೀತಾ ಇದ್ರು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮನ್ನು ಬರೀತಾ ಇದ್ರು, ದಯವಿಟ್ಟು ಇದನ್ನು ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಬೇಕು ಎಕ್ಸಾಮನ್ನು ಬರೆಯುವಂಥ ಸಂದರ್ಭದಲ್ಲಿ. ಮುಂದುವರೆದಂತೆ ಇಲ್ಲಿ 243ಕ್ಕೆ ರಾಜ್ಯ ಚುನಾವಣಾ ಆಯೋಗ ಕರೆಕ್ಟ್ ಇದೆ, 243I ರಾಜ್ಯ ಹಣಕಾಸು ಆಯೋಗ ಕರೆಕ್ಟ್ ಇದೆ, 243F ಪಂಚಾಯಿತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ ತಪ್ಪಾಗುತ್ತೆ. 243ZD ಜಿಲ್ಲಾ ಯೋಜನಾ ಸಮಿತಿಯ ರಚನೆ ಅಂತೇಳಿದೆ, ಇದು ಸರಿಯಾಗುತ್ತೆ. ಹಾಗಾದರೆ 243F ಯಾವುದಕ್ಕೆ ಸಂಬಂಧಪಟ್ಟಿದೆ ಕಾಮೆಂಟ್ ಮಾಡಿ. ನೋಡಿ, 243F ಅಂತಕ್ಕಂಥ ಒಂದು ಆರ್ಟಿಕಲ್ ಏನಿತ್ತಿಲ್ಲ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನೋಡಿ, ಪಂಚಾಯತಲ್ಲಿ ಏನು ಮೆಂಬರ್ಸ್ಗಳೇನಿದ್ದಾರಲ್ಲ, ರೈಟ್, ಪಂಚಾಯತ್ ಮೆಂಬರ್ಸ್ ಅಥವಾ ಪಂಚಾಯತ್ ಸದಸ್ಯರು ಅಂತ ಏನು ಕರಿತೀವಲ್ಲ, ಇವರ ಒಂದು ಡಿಸ್ಕ್ವಾಲಿಫಿಕೇಷನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ 243F. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನವು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ? ನೋಡಿ, ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವೇನಂತ ಕರಿತೇವೆ, DPSP ಅಂತಲೂ ಕೂಡ ಕರೆಯಲಾಗುತ್ತೆ, ನೆನ್ಪಿಟ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ DPSPಗಳನ್ನು ನಾವೆಲ್ ಫೀಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದೋರು ಯಾರು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ನೀವು ತಿಳಿಸೋದಿಲ್ಲ, ನಾನೇ ಹೇಳ್ತೀನಿ ನೋಡಿ. KC ವೀರ್ ಅಂತ ಏನು ಕರಿತೀವಲ್ವ, ಇವರು ಭಾರತದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ನಾವೆಲ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೆಯಲಾಗುತ್ತೆ, ಅಥವಾ ಸಂವಿಧಾನದ ನೂತನ ಲಕ್ಷಣಗಳು ಅಂತಲೂ ಕೂಡ ಕರಿತೇವೆ. KC ವೀರ್ ಅವರು ಈ ರೀತಿಯಾಗಿರ್ತಕ್ಕಂಥ ಕಾಮೆಂಟನ್ನು ಮಾಡ್ತಾರೆ. ಇದನ್ನು KS ಎಕ್ಸಾಮಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿದರು, ನೆನ್ಪಿಟ್ಕೊಳ್ಳಿ. PIL ನೊಂದಿಗೆ ಸಂಬಂಧ ಹೊಂದಿದ ವ್ಯಕ್ತಿ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಜಸ್ಟಿಸ್ ಭಗವತಿ ಇಸ್ ದ ರೈಟ್ ಆನ್ಸರ್. PILನ ಫುಲ್ ಫಾರ್ಮ್ ತಾವು ನೆನ್ಪಿಟ್ಕೊಳ್ಬೇಕು, ಇದನ್ನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರಿತೇವೆ. ಇದುವರೆಗೂ ಯಾರು ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿಲ್ವೋ ದಯವಿಟ್ಟು ಜಾಯ್ನ್ ಆಗಿ. ಜೊತೆಗೆ ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮುಂದುವರೆದಂತೆ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.